ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಮಾಧವ ಕೇಶವ ಹಾಗೆ ವಲ್ಲಭ ಮೂವಿರು ಕೂಡ ಅಪ್ಪನ ಮೇಲೆ ಕೈ ಮಾಡಿದ ಶ್ರೀಕಂಠಗೆ ಬುದ್ಧಿ ಕಳಿಸೋಕೆ ಮುಂದಾಗೆ ಬಿಟ್ರು. ಹಾಗಿದ್ರೆ ಏನಾಯಿತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಮ್ಮ ಕಾಲೇಜ್ಗೆ ಹೋಗ್ತಿರ್ತಾಳೆ. ಅಮ್ಮ ಹೊರಗಡೆ ತರಕಾರಿನ ಸೊಪ್ಪನ್ನು ಬಿಡಿಸ್ತಾ ಕುತ್ಕೊಂಡಿರ್ತಾರೆ ಅಮ್ಮ ತಾಯಿ. ಅದೇ ಒಂದು ಸಮಯದಲ್ಲಿ ಇಲ್ಲಿ ಅಮ್ಮ ತನ್ನಮ್ಮನ ಹತ್ರ ಹೋಗ್ತಾಳೆ. ಅಮ್ಮ ಮಾತಾಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದರೆ ಅಮ್ಮ ಮಾತಾಡೋಕ್ಕೆ ಪಡುವುದೇ ಇಲ್ಲ. ತದನಂತರ ಇಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದಾಗ ಇಲ್ಲಿ ಅಮ್ಮ ಎದ್ದು ಹೋಗೋಕ್ಕೆ ಮುಂದಾಗ್ತಾರೆ. ಆ ಒಂದು ಸಮಯದಲ್ಲಿ ಅವರ ಕಾಲು ಉಳುಕ್ಬಿಡುತ್ತೆ. ಅಮ್ಮಗೆ ಹೆಜ್ಜೆ ಇಡೋಕ್ಕಾಗದಿರೋದ್ರಿಂದ ಅಮ್ಮನೇ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ತಾಳೆ. ಆಗಲೂ ಕೂಡ ಅಮ್ಮ ದಯವಿಟ್ಟು ನನ್ನ ಮೇಲೆ ಇರೋ ಕೋಪ ಇನ್ನೂ ಕೂಡ ಕಡಿಮೆ ಆಗಿಲ್ವಾ, ನನ್ನ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ನನ್ನ ಜೀವನದಲ್ಲಿ ಆದಂಥ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಅಂದ್ಕೊಂಡಾಗಿ ಏನೂ ಕೂಡ ನಡೆದೇ ಇಲ್ಲ, ನಡೆದಿರೋದೇ ಬೇರೆ. ಆದರೆ ನೀವು ಎಲ್ಲರೂ ಕೂಡ ತಪ್ಪು ತಿಳ್ಕೊಂಡಿದ್ರ. ದಯವಿಟ್ಟು ಆ ಒಂದು ವಿಷಯವನ್ನು ನಾನು ನಿನ್ನ ಹತ್ರ ಹೇಳ್ಕೋಬೇಕು, ಅದಕ್ಕೆ ಅವಕಾಶ ಮಾಡ್ಕೊಡಮ್ಮ ಅಂತ ಹೇಳಿ ಅವರ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿರ್ತಾಳೆ. ಇಲ್ಲಿ ಮಗಳ ಒಂದು ಕಣ್ಣೀರಿಗೆ ಇನ್ನೇನೋ ಕರೆಗೆ ಹೋಗ್ಬಿಟ್ರು ಅಮ್ಮ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಶ್ರೀಕಂಠು ಎಂಟ್ರಿ ಕೊಡ್ತಾರೆ. ಇಲ್ಲಿಗೆ ಬಂದಿದ್ದಾಳೆ ಅಂತ ರಬ್ಬಲ್ ಆಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಒಂದು ಸಮಯದಲ್ಲಿ ಇಲ್ಲಿ ಅಮ್ಮ ತಾಯಿ ಅದು ನನ್ನ ಕಾಲು ಉಳುಕ್ಬಿಟ್ಟಿತ್ತು, ಅದೇ ಕಾರಣಕ್ಕೆ ನನ್ನ ಕರ್ಕೊಂಡು ಬರೋಕೆ ಅಂತ ಒಳಗೆ ಬಂದರು ಶ್ರೀಕಂಠು ಅಷ್ಟೇ, ಇನ್ನೇನೂ ಇಲ್ಲ ಅಂತ ಹೇಳ್ತಿದ್ದಾಗನೇ ಈ ಕಡೆ ಹೌದು ಅಣ್ಣ, ಅಮ್ಮನ ಕಾಲು ಉಳುಕ್ಬಿಟ್ಟಿತ್ತು, ಅದಕ್ಕೆ ನಾನು ಒಳಗಡೆ ಬಂದಿತ್ತು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಶ್ರೀಕಂಠು ಎಷ್ಟು ಇರಬೇಕು ನಿನಗೆ, ನಮ್ಮ ಮನೆಯಿಂದಾನೇ ಮದುವೆ ಆಗಿ ಎದುರುಗಡೆ ಮನೆಗೆ ಹೋಗಿ ಈಗ ನಮ್ಮ ಮನೆಗೆ ಎಂಟ್ರಿ ಕೊಟ್ಟಿದ್ಯಾ, ಹೌದು ನೀನು ತುಂಬ ಮಾಡಿದ್ಯಾ ಅಲ್ವಾ ನಮಗೋಸ್ಕರ, ಅದಕ್ಕೆಲ್ಲ ನಾವು ನಿನಗೆ ಪ್ರತಿಯಾಗಿ ಏನಾದರೂ ಕೊಡಬೇಕಲ್ವ, ಎಷ್ಟೆಲ್ಲ ಮಾಡಿದ್ಯಾ ನೀನು, ಮನೆಗೆ ಬಂದಂಥ ಹೆಣ್ಮಗಳನ್ನ ಹಾಗೆ ಕಳ್ಸೋಕ್ಕಾಗತ್ತಾ, ಖಂಡಿತ ಇಲ್ಲ, ಹಾಗೆ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ನೀನು ನಮ್ಮ ದೊಡ್ಡಪ್ಪಂಗೆ ಅವಮಾನ ಮಾಡಿದ್ಯಾ, ನಮ್ಮ ದೊಡ್ಡಪ್ಪ ಸಾಯಕ್ಕೆ ಹೋಗಿದ್ರು, 4 ಜನ ಮಾತಾಡ್ಕೊಳ್ಳೋಕೆ ಮಾಡಿದೆ, ನಮ್ಮ ಶತ್ರು ಮನೆಗೆ ಸುಸಿಯಾಗಿ ಹೋಗಿದ್ಯಾ, ಇಷ್ಟೆಲ್ಲ ಮಾಡಿರು ನಿನ್ನನ್ನು ಹಾಗೆ ಸುಮ್ಮನೆ ಕಳಿಸೋಕ್ಕಾಗತ್ತಾ ಇಲ್ಲ, ಮಡ್ಲಕ್ಕಿ ತುಂಬಿ ಬೆಲ್ಲ ಎಲ್ಲ ಇಟ್ಟು ನಿನಗೆ ಕಳಿಸ್ಕೊಡ್ಬೇಕು ನಾನು ಅಂತ ಹೇಳಿ ಶ್ರೀಕಂಠು ಹೇಳ್ತಾರೆ. ಇದರಿಂದ ಮನೆಯವ್ರು ಅನ್ಕೋತಾರೆ ನಿಜಕ್ಕೂ ಕೂಡ ಇಲ್ಲಿ ಶ್ರೀಕಂಠು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ. ಬಟ್ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಶ್ರೀಕಂಠು ನಿನಗೆ ಅದನ್ನು ಬೇರೆ ಕೊಡೋ ಅವಶ್ಯಕತೆನೇ ಇಲ್ಲ, ನಿನ್ನನ್ನು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಕುತ್ತೆ ಪಟ್ಟಿ ಹಿಡಿದಿದ್ದ ಇಲ್ಲಿ ಶ್ರೀಕಂಠು ಅಮ್ಮನ ಹೊರಗಡೆ ಹಾಕಲಿಕ್ಕೆ ಮುಂದಾಗ್ತಿದ್ದಾರೆ. ಅಷ್ಟರಲ್ಲಿ ಎದುರುಗಡೆ ಮನೆಯಿಂದ ನಂದ ಅವರ ಮಗಳು, ಹೆಂಡತಿ ಹಾಗೆ ಮೀನಾ ಎಲ್ಲರೂ ಕೂಡ ಓಡಿ ಹೊರಗಡೆ ಬರ್ತಾರೆ. ಓಡಿ ಬರ್ತಿದ್ದಾಗೆ ಇಲ್ಲಿ ಶ್ರೀಕಂಠು ಅಮ್ಮನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಾರೆ. ಅದಕ್ಕೂ ಮುನ್ನನೇ ಮನೆ ಒಳಗಡೆ ಕೆನ್ನೆಗೆ ರಪ್ ಅಂತ ಹೇಳಿ ಕಪಾಳಕ್ಕೆ ಬಾರಿಸಿರ್ತಾರೆ. ಅಜ್ಜಿ ಮತ್ತೆ ಅಮ್ಮ ಎಷ್ಟೇ ತಡೆದ್ರು ಕೂಡ ಇಲ್ಲಿ ಶ್ರೀಕಂಠು ಸೈಲೆಂಟ್ ಆಗಿರೋದೇ ಇಲ್ಲ, ವೈಲೆಂಟ್ ಆಗಿ ಬಿಹೇವ್ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಹೊರಗಡೆ ಕುತ್ತಿಗೆ ದಬ್ಬಿ ಹಿಡಿದು ಹೊರಗಡೆ ದಬ್ಬುತ್ತಿದ್ದಾಗನೇ ಅಲ್ಲಿ ನಂದ ಅವರು ಅಮ್ಮನ ಇಟ್ಕೋತಾರೆ. ನಂತರ ಅಮ್ಮು ಕಣ್ಣೀರು ಹಾಕೊಂಡು ನೀನು ಬಾ ಅಣ್ಣನ, ನಿನ್ನನ್ನು ಅಣ್ಣ ಅಂತ ಕರೆಯೋಕೆ ಅಸಹ್ಯ ಆಗತ್ತೆ ಈ ರೀತಿ ನಡ್ಕೊಂಡ್ರೆ ಅಂತ ಹೇಳಿದಾಗ ಈ ಕಡೆ ನಂದ ಹೆಣ್ಮಕ್ಳ ಮೇಲೆ ಕೈ ಮಾಡೋಕೆ ನಾಚಿಕೆ ಆಗಲ್ವಾ ನಿನಗೆ, ಯಾರಾದರೂ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರಾ ಅಂತ ನಂದ ಅವರು ಕೇಳ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ಶ್ರೀಕಂಠು ಇನ್ಯಾವ ಉದ್ದೇಶ ಇಟ್ಕೊಂಡು ನಿನ್ನ ಸೊಸೆನ ನನ್ನ ಮನೆಗೆ ಕಳಿಸಿದ್ದೆ, ಏನು ಬಾಚ್ಕೋಬೇಕು ಅಂತಾನೆ ಕಳಿಸಿದ್ಯಾ ಅಲ್ವಾ ಅಂತ ಶ್ರೀಕಂಠು ಪ್ರಶ್ನೆ ಮಾಡ್ತಿದ್ದಾನೆ. ಅವ್ರು ಹೇಳಿದ್ದಲ್ಲ, ನಾನೇ ಬಂದಿದ್ದು, ಆಗಿಂದ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗ್ತಿಲ್ವಾ, ಅಮ್ಮನ ಕಾಲು ಉಳುಕ್ಬಿಟ್ಟಿತ್ತು, ಅದೇ ಕಾರಣಕ್ಕೋಸ್ಕರನೇ ನಾನು ಅಮ್ಮನ ಬಿಡೋಕೆ ಅಂತ ಬಂದಿದ್ದು, ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು ಅಂತ ಕೇಳ್ತಿದ್ದಾರೆ. ತದನಂತರ ಮತ್ತೆ ಇಲ್ಲಿ ಶ್ರೀಕಂಠು ಅಮ್ಮ ಮೇಲೆ ಕೈ ಮಾಡೋಕೆ ಮುಂದಾಗ್ತಾರೆ. ಆಗ ನಂದ ಅವರು ತಡಿತಾರೆ. ತಡೆದಂತ ನಂದ ಅವರನ್ನ ಹಾಗೆ ತಳ್ಳಿಬಿಡ್ತಾನೆ ಶ್ರೀಕಂಠು. ಅಷ್ಟರಲ್ಲಿ ನಿಜಕ್ಕೂ ಇಡೀ ಮನೆಯವರು ಶಾಕ್ ಆಗ್ತಾರೆ. ನಂತರ ಮತ್ತೆ ಅಮ್ಮಗೆ ಹೊಡೆಯೋಕೆ ಹೋದಾಗ ಅಲ್ಲಿಗೆ ನಂದ ಅವರು ಅಡ್ಡ ಬಂದಿದ್ದೆ ಅಮ್ಮನ ಆ ಕಡೆ ತಳ್ಳಿಬಿಡ್ತಾರೆ. ಆಗ ಆ ಒಂದು ಏಟು ನಂದ ಅವರಿಗೆ ಬಿದ್ದು ಬಿಡುತ್ತೆ. ಇದರಿಂದ ಇಡೀ ಮನೆ ಮತ್ತು ಎದುರುಗಡೆ ಮನೆ ಹೆಣ್ಮಕ್ಳು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇದರಿಂದ ಕೋಪ ಮಾಡ್ಕೊಂಡಂತಹ ಗಿರಿಜಾ ಅವರು ನೀನು ಒಬ್ಬ ಮಗನ ಏಜಲ್ಲಿದೆಯಾ, ಇಂಥ ಕೆಲಸ ಮಾಡ್ತಾರಾ ಅಂತ ಹೇಳಿ ಶ್ರೀಕಂಠುಗೆ ಹೊಡೆಯೋಕೆ ಮುಂದಾದಾಗ ನಂದ ಅವರೇ ಬಂದು ತಡೆದಿದ್ದೆ ಬೇಡ ಅಂತ ಹೇಳಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಎರಡು ಮನೆಗಳ ನಡುವೆ ಒಂದು ದೊಡ್ಡ ಗಲಾಟೆನೇ ಸಂಭವಿಸಿ ಬಿಡುತ್ತೆ. ಇತ್ತ ಕಡೆ ಅಜ್ಜಿ ಮತ್ತು ದೊಡ್ಡಮ್ಮ ಕೂಡ ಶ್ರೀಕಂಠನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ನಂತರ ಇತ್ತ ಕಡೆ ನೋಡಿದ್ರೆ ಮಾಧವ ತನ್ನ ಲವರನ್ನು ತಮ್ಮ ನೆಂಟರಿಷ್ಟರ ಮನೆಯಲ್ಲಿ ಇಟ್ಟಿದ್ದಾರೆ. ಆಕೆಗೆ ಕೆಲಸ ಕೊಟ್ಟು ಆಕೆ ಬದುಕನ್ನು ಸರಿಪಡಿಸಬೇಕು ಅಂದ್ಕೊಂಡಿದ್ದಾರೆ. ಇಷ್ಟು ದಿನ ಮದುವೆ ಆಗೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದ ಮಾಧವನ ಒಂದು ಯೋಚನೆ ನಿಜಕ್ಕೂ ಕೂಡ ಈಗ ಲವರ್ ಕಡೆ ಜಾರಿದೆ ಅಂತಾನೆ ಹೇಳ್ಬೋದು. ತನ್ನ ಲವರ್ ಬದುಕು ಹಾಳಾಗಿದೆ ಅನ್ನೋದು ಗೊತ್ತಾಗ್ತಿದ್ದಾಗೆ ತನ್ನ ಮದುವೆ ಆಗಬೇಕಾಗಿರೋ ಹುಡುಗಿಯನ್ನು ಅಸಡ್ಡೆ ಮಾಡ್ತಿದ್ದಾರೆ. ಇತ್ತ ಕಡೆ ಆಕೆ ಕಾಲ್ ಮಾಡಿದ್ರು ಕೂಡ ಕಾಲ್ನ ಪಿಕ್ ಮಾಡ್ತಿಲ್ಲ. ಇದರಿಂದ ಆ ಹುಡುಗಿಗೆ ಯೋಚನೆ ಆಗ್ಬಿಟ್ಟಿದೆ, ಏನಪ್ಪ ಇದು ಈ ರೀತಿಯಾಗಿ ಯಾಕೆ ಆಗ್ತದೆ, ನಿನ್ನೆಯಿಂದ ಅವ್ರು ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ಬಟ್ ಅದಕ್ಕೆಲ್ಲ ಕಾರಣ ಮಾಧವ
ತನ್ನ ಲವರನ್ನು ಮತ್ತೆ ನೋಡಿದ್ದು, ಮತ್ತೆ ಭೇಟಿ ಮಾಡಿದ್ದು, ಆಕೆಯ ಬದುಕಿನ ಕಥೆಯನ್ನು ಕೇಳಿದು ಈಗ ಆಕೆಯ ಬದುಕನ್ನು ಸರಿಪಡಿಸಬೇಕು ಅಂತ ಮುಂದಾಗಿರುವುದು. ಈ ಕಡೆ ಕಾಲ್ ಮಾಡ್ತಿದ್ರು ಕೂಡ ಪಿಕ್ ಮಾಡ್ತಿಲ್ಲ, ಲವರ್ ಜೊತೆನೆ ಮಾತನಾಡ್ತಿದ್ದಾರೆ. ಆ ಕಡೆ ಲವರ್ ಕೂಡ ಮಾಧವಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಯಾಕಂದರೆ ಇಷ್ಟು ದಿನ ನನ್ನ ಬದುಕು ಒಂದು ರೀತಿ ಇತ್ತು, ನನ್ನ ಬದುಕನ್ನು ನೀನು ಸರಿಪಡಿಸ್ತೆ ಅಂತ. ಬಿಕಾಸ್ ಇಂಟರ್ವ್ಯೂಗೆ ಕರ್ಕೊಂಡು ಹೋಗಿದ್ರು, ಅದರಲ್ಲಿ ಆಕೆ ಪಾಸ್ ಕೂಡ ಆಗಿದ್ದಾಳೆ. ಇಂಥ ಒಂದು ಹುಡುಗನ್ನ ನಾನು ಬಿಟ್ಬಿಟ್ನಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಆಕೆಗೆ ಅನ್ನಿಸ್ತದೆ. ನನಗೆ ನಿಜಕ್ಕೂ ತಪ್ಪುನೇ ಅರಿವಾಗಿದೆ, ನಿನಗೆ ಎಷ್ಟೆಲ್ಲ ನೋವು ಕೊಟ್ಬಿಟ್ಟೆ ನಾನು ನಿಜಕ್ಕೆ, ಅದಕ್ಕೆ ನನಗೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಾಳೆ. ಇವತ್ತು ನಿನಗೋಸ್ಕರ ನಾನೇ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಆಗ್ತಿದೆ ಮಾಧವ, ಇರ್ತೀಯ ಅಂತ ಕೇಳ್ಕೊಂಡಾಗ ಇಲ್ಲಿ ಮಾಧವ ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಬಟ್ ಆ ಪಾಪ ಹುಡುಗಿ ಅಡುಗೆ ಮಾಡಿ ಬಡಿಸ್ಬೇಕು ಅಂದ್ಕೊಂಡಿದ್ದಾಳೆ. ಊಟ ಮಾಡ್ಕೊಂಡೆ ಹೋಗು ಮಾಧವ ಅಂತ ನೆಂಟ್ರೆಸ್ಟ್ ಕೂಡ ಹೇಳಿದಾಗ ಸರಿ ಆಯಿತು ಅಂತ ಮಾಧವ ಅಲ್ಲಿ ಉಳ್ಕೋತಾರೆ. ಪಾಪ ಇಲ್ಲಿ ಮದುವೆ ಆಗಬೇಕಾಗಿರೋ ಹುಡುಗಿಗೆ ಯೋಚನೆ ಆಗ್ಬಿಟ್ಟಿದೆ, ಮಾಧವ ಅವರು ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ಅದಕ್ಕೆ ತನ್ನ ಅಮ್ಮನ ಹತ್ರ ಹೋಗಿ ಹೇಳ್ತಾಳೆ, ಯಾಕೋ ನಿನ್ನೆಯಿಂದ ಅವರು ಕಾಲೇ ರಿಸೀವ್ ಮಾಡ್ತಿಲ್ಲ ಅಮ್ಮ, ಫೋಟೋಶೂಟ್ ಆದಾಗಿಂದ ಅಂದಾಗ ನೀನೇನು ಸರಿಯಾಗಿ ಅಲ್ಲಿ ಪೋಸ್ ಕೊಟ್ಟಿರೋದಿಲ್ಲ, ಅದೇ ಕಾರಣಕ್ಕೋಸ್ಕರ ಅವ್ರಿಗೆ ಕೋಪ ಬಂದಿರುತ್ತೆ. ಇವತ್ತಿನ ಹೆಣ್ಮಕ್ಳೆಲ್ಲ ಎಷ್ಟು ಚಾಮಾಗಿರ್ತಾರೆ ಗೊತ್ತಾ, ಆದರೆ ನೀನೇನು ಒಳ್ಳೆ ಈ ರೀತಿ ಇದೆಯಾ, ಸುಮ್ಮನೆ ಬೇಬ್ಸ್ ಅದು ಇದು ಅಂತ ಅಂದ್ಕೊಂಡಿರ್ಬೇಕು, ಅವ್ರಿಗೆ ಇಷ್ಟ ಆದ ಹಾಗೆ ಇರಬೇಕು. ಅದನ್ನು ಬಿಟ್ಟು ಈ ರೀತಿ ಇರೋದ್ರಿಂದಾನೇ ಅವನಿಗೆ ಬೇಜಾರಾಗ್ಬಿಟ್ಟಿದೆ. ಏನಾದರೂ ಮದುವೆ ಗೆದ್ವೆ ಮುರಿದು ಹೋಗ್ಬಿಟ್ರೆ ಖಂಡಿತ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ, ಇವಳಿಗೆ ಎಲ್ಲವನ್ನ ಕೂಡ ನಾನೇ ಹೇಳ್ಕೊಳ್ಬೇಕಲ್ಲ ಕರ್ಮ ಅಂತ ಅಂದ್ಕೊಂಡು ಅಮ್ಮ ಹೋಗ್ತಾರೆ. ಈ ಅಮ್ಮ ನೋಡಿದ್ರೆ ನಿಮ್ಮ ಮಾವ ಸಂಪ್ರದಾಯಸ್ಥರು, ಅವ್ರಿಗೆ ಬೇಕಾದಾಗಿರು ಅಂತಾರೆ. ಒಮ್ಮೆ ಈ ರೀತಿ ಅಂತಾರೆ, ನಿಜವಾಗ್ಲೂ ಕೂಡ ಹೇಗಿರಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅವ್ರು ಯಾಕೆ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹುಡುಗಿ ಪಾಪ ಯೋಚನೆ ಮಾಡ್ತಿದ್ದಾಳೆ. ನಂತರ ಈ ಕಡೆ ಅಮ್ಮು ಹತ್ರ ಗಿರೀಶ್ ಅವರು ಮತ್ತು ನಂದ ಅವರು ಯಾಕೆ ಈ ರೀತಿ ಅವ್ರ ಮನೆಗೆ ಹೋಗಬೇಕಾಗಿತ್ತು, ಹೇಳಿರ್ಲಿಲ್ವಾ ಬೇಡ ಅಂತ ಹೇಳಿದಾಗ ತಾನು ಯಾಕೆ ಹೋದೆ ಅನ್ನೋ ವಿಷಯವನ್ನು ಮತ್ತೊಮ್ಮೆ ಅಮ್ಮು ಹೇಳ್ತಾರೆ. ನಂತರ ನೋಡು ಅಮ್ಮ ಬೇಜಾರು ಮಾಡ್ಕೋಬೇಡ, ತವರಿಲ್ಲ ಅಂತ, ಇದು ಕೂಡ ನಿನಗೆ ಜಸ್ಟ್ ಗಂಡನ ಮನೆ ಅಷ್ಟೇ ಅಲ್ಲ, ತವರಿ ಮನೆ ಕೂಡ ಅಂತ ಹೇಳ್ತಾರೆ. ಅಮ್ಮು ಅತ್ತಿಯನ್ನು ಅಪ್ಕೊಂಡು ಕಣ್ಣೀರು ಹಾಕ್ತಾಳೆ. ಜಸ್ಟ್ ಈ ಒಂದು ವಿಷಯವನ್ನು ಮಾಧವಣ್ಣ ಮತ್ತು ಕೇಶವಣ್ಣಂಗೆ ಹೇಳಲೇಬೇಕು ವಲ್ಲಭಣ್ಣಂಗೆ ಅಂತ ಹೇಳಿ ರಕ್ಷಾ ಹೇಳ್ತಿದ್ದಾಳೆ. ಯಾಕಂದರೆ ಈ ಶ್ರೀಕಂಠದ್ದು ಅತಿ ಆಯಿತು, ಅವತ್ತು ನನ್ನ ಮೇಲೆ ನೀರು ಎಚ್ತಾ, ಆಮೇಲೆ ವಲ್ಲಭಣ್ಣ ಅಣ್ಣನ ಮೇಲೆ ಕೈ ಮಾಡ್ತಾ, ಇವತ್ತು ನಿಮ್ಮ ಮೇಲೆ ಖಂಡಿತ ಇದನ್ನು ಸಹಿಸೋದಿಲ್ಲ ಅಪ್ಪಾಜಿ ಅಂತಾಗ ಬೇಡ, ಮದುವೆ ಇದೆ, ಯಾವುದೇ ಕಾರಣಕ್ಕೂ ಈ ವಿಷಯ ವಲ್ಲಭನ್ಗಾಗಲಿ ಕೇಶವಂಗಾಗಲಿ ಗೊತ್ತಾಗಬಾರ್ದು, ಆಮೇಲೆ ದೊಡ್ಡ ಗಲಾಟೆ ಆಗ್ಬಿಡತ್ತೆ ಅಂತ ಹೇಳಿ ಮಾತು ತಗೋತಾರೆ. ಅಪ್ಪ ನಿಮ್ಗೆ ಇನ್ನೂ ನೋವಾಗಿಲ್ಲ ಅಲ್ವಾ ಅಂತ ಹೇಳಿ ರಕ್ಷಾ ಕಣ್ಣೀರು ಹಾಕ್ತಿದ್ದಾಳೆ. ತದನಂತರ ಈತ ಕಡೆ ಅಂಗಡಿಗೆ ಬಂದು ಕೂಡ ನಂದ ಅವರು ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಆಗ ತಾತ ಏನಾಯ್ತು ಅಂತ ಹೇಳಿ ಕೇಳಿದಾಗ ನಡೆದಿರೋ ವಿಷಯವನ್ನ ಹೇಳ್ತಾರೆ. ಈ ಒಂದು ವಿಷಯ ವಲ್ಲಭ ಕೇಶವಂಗೆ ಮಾಧವಂಗೆ ಗೊತ್ತಿಲ್ಲ, ಗೊತ್ತಾದರೆ ಮಾಧವ ನನ್ನ ಮಾತು ಕೇಳ್ಬೋದು, ಬಟ್ ವಲ್ಲಭ ಕೇಶವ ಕೇಳುವುದಿಲ್ಲ. ಆಮೇಲೆ ದೊಡ್ಡ ಗಲಾಟೆ ಆಗುತ್ತೆ, ಶ್ರೀಕಂಠನ ಹೊಡೆದೇ ಹಾಕ್ಬಿಡ್ತಾರೆ ಅಂತ. ತಪ್ಪೇನಿಲ್ಲ, ಒಂದು ಅತಿ ಆಗಿದೆ ಅಂತ ತಾತ ಹೇಳ್ತಾರೆ. ಇಲ್ಲ ಸುಮ್ಮನೆ ವಿನಾಕಾರಣ ಬೇಡ, ಅವ್ನ ಭವಿಷ್ಯ ಹಾಳಾಗುತ್ತೆ, ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋದ್ರೆ ಖಂಡಿತವಾಗ್ಲೂ ಅವನು ನನ್ನ ಮಗನ ಥರಾನೇ ಅಲ್ವಾ ಅಂತ ಹೇಳಿ ನಂದ ಅವರು ಅವ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ವಿಷಯ ತಿಳಿಸಬಾರ್ದು ಅಂತ ತಾತಂಗೆ ನಂದ ಅವರು ಹೇಳ್ತಾರೆ. ಬಟ್ ಇಲ್ಲಿ ಮನೆಗೆ ಬರ್ತಿದ್ದಾಗೆ ರಕ್ಷಾ ತನ್ನ ಅಣ್ಣಂದಿರಿಗೆ ಆ ಒಂದು ವಿಷಯವನ್ನ ಹೇಳೇ ಬಿಡ್ತಾಳೆ. ಕೋಪ ಮಾಡ್ಕೊಂಡಂತ ಮೂವರು ಅಣ್ಣಂದಿರು ಕೂಡ ಇಲ್ಲಿ ಶ್ರೀಕಂಠುಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹೊರಡ್ತಿದ್ದಾರೆ. ಬಟ್ ಆಲ್ರೆಡಿ ಶ್ರೀಕಂಠು ಇಂದ ದೊಡ್ಡಪ್ಪ ಮತ್ತೆ ಅವರ ತಂದೆಗೆ ವಿಷಯ ಗೊತ್ತಾಗಿತ್ತು, ಸೂರ್ಯಕಾಂತ್ ಚಂದ್ರಕಾಂತ್ಗೆ ಈ ರೀತಿ ನಂದ ಮೇಲೆ ಕೈ ಮಾಡಿದ್ರು ಅಂತ. ಬಟ್ ಅವ್ರ ಬುದ್ಧಿ ಹೇಳಿದೆ, ಒಳ್ಳೆ ಕೆಲಸ ಮಾಡಿದೆ, ನಾವಿದ್ದಿದ್ರೆ ಅದನ್ನ ಮಾಡಕ್ ಆಗ್ತಿರ್ಲಿಲ್ಲ, ನೀನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಹೋಗ್ಲಿದ್ರು. ಮತ್ತೆ ಇಲ್ಲಿ ಶ್ರೀಕಂಠು ಒಂದು ಪಾರ್ಟಿಯನ್ನ ಮಾಡಿದ ಹೋಟೆಲ್ನಲ್ಲಿ ಇರ್ಬೇಕಿದ್ರೆ ಕೇಶವ ವಲ್ಲಭ ಇಬ್ರು ಕೂಡ ಬಂದದ್ದ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು